ಆದರೆ ಸ್ಫೂರ್ತಿ ಅಲ್ಲ, ಹಂಪಿ ಒಳಗೆ ಶೂಟಿಂಗ್ ಲೊಕೇಶನ್ ಚಾರ್ಜ್ ಅಂತ 2 ಲಕ್ಷದವರೆಗೆ ಹಾಕ್ತಾರೆ. ನೀವೇ ಫ್ರೀ ಕೊಡ್ತೀರಿ? ಖಾಲಿ ಆಗಿದೆ ಮೇಡಮ್. ಅದು ಕೊಂಡೂರು ನಾಟಕ ಚಲನಚಿತ್ರ ಇತಿಹಾಸ ಸಂಪುಟ ಅದು ತಾತ್ಕಾಲಿಕವಾಗಿ ಮಾರಾಟವನ್ನು ಸ್ಥಗಿತಗೊಳಿಸಿದ್ವಿ ಮೇಡಮ್. ಭಾಳ ಬೇಡಿಕೆ ಕಾಡ್ಕೋದ ಇದೆನಾ ಜೋಕುಮಾರ್ ಸ್ವಾಮಿ ಹೆಂಗೋ ಬೆಟ್ಟ ಗುಡ್ಡದಲ್ಲಿ ಹಾರ್ಕೊಂಡಿದೆ, ಬೆಟ್ಟ ಗುಡ್ಡನೆಲ್ಲ ಕರಗಿಸ್ತಾ ಇದ್ದಾರೆ. ಬೆಳದಿಂಗಳದೊಳಗೆ ಇಷ್ಟದು ಪ್ರಮೇಯ ಹೆಚ್ಚಿಸುತ್ತಂದ್ರೆ ಹೊಂಟೈತನ ಅಂತ ಎತ್ತು ವರಾಹ ಇದೆ. ಕನ್ನಡ ವಿಶ್ವವಿದ್ಯಾಲಯಕ್ಕೆ ಕಲಾವಿದರು ಸಾಹಿತಿಗಳ ಸಂಗಮದ ಸಲುವಾಗಿ ಹುಟ್ಟಿಕೊಂಡಂಥ ವಿಶ್ವವಿದ್ಯಾಲಯಕ್ಕೆ ಪ್ರಾರಂಭದೊಳಗೆ ರಾಜ್ಕುಮಾರ್ ಅಂತ ಮೇರು ಪರ್ವತವಾದಂಥ ನಟರ ಆಗಮನದ ಮೂಲಕ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಸಾಂಸ್ಕೃತಿಕವಾದಂಥ ಒಂದು ಚೆಹರೆ ಸಿಕ್ಕಿತ್ತು. ಇವತ್ತು ಅದರ ಮುಂದುವರಿಕೆಯಾಗಿ ನಮ್ಮ ಅಲ್ಲಮ ಚಿತ್ರದ ಧನಂಜಯ ಮತ್ತು ವಸಿಷ್ಠ ಈ ತಲೆಮಾರಿನವರು ಕನ್ನಡ ವಿಶ್ವವಿದ್ಯಾಲಯವನ್ನು ನೋಡಬೇಕು ಅನ್ನುವಂಥ ಹಂಬಲದಿಂದ ವಿಶ್ವವಿದ್ಯಾಲಯವನ್ನು ಪ್ರವೇಶ ಮಾಡಿ ಒಂದು ರೀತಿಯಾದಂಥ ಸಂಚಲನವನ್ನು ಉಂಟು ಮಾಡ್ಯಾರ. ಇದ್ರ ಮೂಲಕ ಏನಾಗುತ್ತೆ ಅಂದ್ರೆ ಸಾಹಿತ್ಯ ಮತ್ತು ಸಿನಿಮಾ ಕ್ಷೇತ್ರಕ್ಕೆ ಒಂದು ಮಧುರವಾದಂಥ ಬಾಂಧವ್ಯ ಈ ಹಿಂದೆ ಇತ್ತು ಅನ್ನುವಂಥದ್ದನ್ನು ನೆನಪು ಮಾಡಿಕೊಳ್ಳುವ ಸಲುವಾಗಿ ಈ ತಲೆಮಾರಿನವರ ಪ್ರವೇಶ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಅಗತ್ಯವಾಗಿ ಬೇಕಾಗಿದೆ. ಹಾಗೆಯೇ ಕನ್ನಡ ವಿದ್ಯಾರ್ಥಿಗಳು ಸಹ ಸಿನಿಮಾ ಕ್ಷೇತ್ರವನ್ನು ಸಾಂಸ್ಕೃತಿಕವಾಗಿ ಹೇಗೆ ಅಧ್ಯಯನ ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಅರ್ಥ ಮಾಡಿಕೊಳ್ಳುವಂಥ ಅಗತ್ಯ ನಮ್ಮೆದುರಿಗಿರುವುದರಿಂದ ಕನ್ನಡ ವಿಶ್ವವಿದ್ಯಾಲಯ ಕಲಾವಿದರನ್ನು ಭಾಳ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತೆ ಮತ್ತು ಅಷ್ಟೇ ಪ್ರೀತಿಯಿಂದ ವಿಶ್ವವಿದ್ಯಾಲಯದ ಬಗ್ಗೆ ಪರಿಚಯವನ್ನು ಅದು ಮಾಡಿಕೊಡ್ಲಿಕ್ಕೆ ಮುಂದಾಗುತ್ತೆ. ಇವತ್ತು ಬಂದಂಥ ಎಲ್ಲ ಕಲಾವಿದರಿಗೆ ನಾನು ವಿಶ್ವವಿದ್ಯಾಲಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಖುಷಿ ಆಯಿತು. ಫಸ್ಟು ಮೇಡಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಇವತ್ತು ನಾವು ಬಂದಾಗ ಇಲ್ಲಿ ಕರ್ಕೊಂಡೋಗಿ ಇಡೀ ಯೂನಿವರ್ಸಿಟಿನ ಅವರೇ ಖುದ್ದಾಗಿ ನಿಂತ್ಕೊಂಡು ತೋರಿಸಿದ್ರು. ಆಮೇಲೆ ಡಾಕ್ಟರ್ ರಾಜ್ ಅಧ್ಯಯನ ಪೀಠನ ಬೆಂಗಳೂರಲ್ಲಿ ಮಾಡ್ತಾಯಿದ್ದೀವಿ. ಕನ್ನಡ ಸಾಹಿತ್ಯ, ಸಿನಿಮಾ
ರಂಗಭೂಮಿ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಒಂದು ಬೇರೆ ಒಂದು ಒಟ್ಟಿಗೆ ಸೇರಿಸಿ ಅಂದರೆ ಇವತ್ತಿನ ಯಂಗ್ಸ್ಟರ್ಸ್ನೆಲ್ಲರನ್ನೂ ಈ ಥರದೊಂದು ಕೆಲಸಕ್ಕೆ ಸೆಳಿಬೇಕು, ತೊಡಗಿಸ್ಕೋಬೇಕು ಅಂತ ಹೇಳಿ ಮಾಡ್ತಿರೋವಂಥದ್ದು ತುಂಬಾ ಖುಷಿ ಕೊಡುತ್ತೆ. ಇಲ್ಲಿ ಎಸ್ಪೆಷಲಿ ಈಗ ಒಂದು ಶಿಲ್ಪಶಾಸ್ತ್ರ ಇದನ್ನು ನೋಡಬೇಕು, ಒಬ್ಬರು ಸ್ಟೂಡೆಂಟ್ ಕಂಬಾರದ ಎಲ್ಲ ಕೃತಿಗಳನ್ನ ಅವ್ರದ್ದೇ ಒಂದು ಕಲ್ಪನೆಯಲ್ಲಿ ಬೇರೆ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿದ್ದಾರೆ. ಖಂಡಿತ ಈ ಥರದ್ದು ಕೆಲಸಗಳಾಗಬೇಕು. ಆಮೇಲೆ ಎಸ್ಪೆಷಲಿ ನಮ್ಮ ಕನ್ನಡ ಯೂನಿವರ್ಸಿಟಿ ಭಾಷೆ ಹೆಸರಲ್ಲಿ ಇರೋ ಒಂದೇ ಒಂದು ಯೂನಿವರ್ಸಿಟಿ ಅಂತ ಹೇಳ್ಬೋದು ನಮ್ಮ ಪ್ರಪಂಚದಲ್ಲಿ. ನಮಗೆ ಅಂದರೆ ಸಿನಿಮಾ ಇರಲಿ ಅಥವಾ ಸಾಹಿತ್ಯ ವಿದ್ಯಾರ್ಥಿಗಳಿರಲಿ ಅಥವಾ ರಂಗಭೂಮಿ ಇರಲಿ, ಏನೇ ಮಾಡಬೇಕು ಅಂದ್ರೂ ನಮ್ಮ ಬೇರು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ನಮ್ಮ ಈ ಥರದ ಜಾಗದಲ್ಲಿದೆ, ಕನ್ನಡ ಯೂನಿವರ್ಸಿಟಿಲಿದೆ. ನಮ್ಮ ಸಾಹಿತ್ಯ ಇದು ಎಲ್ಲವನ್ನು ಇಲ್ಲಿ ನಮ್ಮ ಬೇರೆ ಎಷ್ಟು ಚೆನ್ನಾಗಿ ಗಟ್ಟಿ ಇರುತ್ತೋ ಅಷ್ಟು ಚೆನ್ನಾಗಿ ನಾವು ಬೇರೆ ಏನೋ ನಮ್ಮತನದ ಸಿನಿಮಾಗಳನ್ನು ಹೊರಗಡೆ ಹೇಳೋಕ್ಕೆ ಸಾಧ್ಯ ಇರುತ್ತೆ. ಅಂದರೆ ಯಾವುದೋ ಒಂದು ಹಾಲಿವುಡ್ ಸಿನಿಮಾ ನೋಡಿ ಅಲ್ಲಿದೇನೋ ಅದ್ಭುತವಾಗಿ ತೋರಿಸಿರ್ತಾರೆ ಅವ್ರು ಅಲ್ಲಿ ಕಲ್ಚರ್ನ, ನಾವು ಅದನ್ನೇ ನೋಡಿ ವಾಪಸ್ ಅದೇ ಥರದ ಸಿನಿಮಾ ಮಾಡೋದಕ್ಕಿಂತ ನಮ್ಮಲ್ಲಿರೋ ಏನೋ ಒಂದು ಅದ್ಭುತವಾದ ಕಥೆನ ಜಗತ್ತಿಗೆ ತುಂಬ ಬೇರೆ ಥರ ಹೇಳಿದಾಗ ಅದು ಇನ್ನೂ ಚೆನ್ನಾಗಿ ರೀಚ್ ಆಗುತ್ತೆ. ದ ಮೋರ್ ವಿ ಗೆಟ್ ಇನ್ ಟು ಅವರ್ ರೂಟ್ಸ್, ದ ಮೋರ್ ಯೂನಿವರ್ಸಲ್ ವಿ ಬಿಕಮ್ ಅಂತ. ಸೊ ಕನ್ನಡ ಯೂನಿವರ್ಸಿಟಿ ಆಮೇಲೆ ಕನ್ನಡ ಸಾಹಿತ್ಯ ಈ ಥರದ ಕೆಲಸಗಳಿಗೆ ಏನೇ ಇದ್ದರು ಮೇಡಮ್, ನಮ್ಮ ಕಡೆಯಿಂದ ನಾವು ಎನಿ ಟೈಮ್ ನಿಮ್ಮ ಒಂದು ಕರೆ ಸಾಕು, ನಾವು ಖಂಡಿತ ಬರ್ತೀವಲ್ಲ. ಅದಕ್ಕೆ ಮೊದಲನೇ ಸಲ ಹಂಪಿಗೆ ಭೇಟಿ ಕೊಡಬೇಕು. ನಮ್ಮ ಅಂದರೆ ಹಂಪಿ ಅನ್ನೋದು ನಮಗೆ ಎಲ್ಲ ಅದರ ವೈಭವ, ಗತವೈಭವನೇ ನಾವು ಕೇಳಿದ್ದಾಗಲಿ ಓದ್ಕೊಂಡಿರೋದಾಗಲಿ. ಸೊ ಯಾವತ್ತು ಬಂದಿರಲಿಲ್ಲ. ಮೊದಲನೇ ಸಲ ಬರಬೇಕು ಅಂದಾಗ ನನ್ನ ಸ್ನೇಹಿತರೊಬ್ಬರು ರೀತಿ ಹಂಪಿಗೆ ಹೋದರೆ ಇಲ್ಲಿ ಕನ್ನಡ ವಿಶ್ವವಿದ್ಯಾಲಯ ನೋಡೋದು ಮರಿಬೇಡಿ ಅಂತಂದರು. ನಾನು ವಿಶ್ವವಿದ್ಯಾಲಯದಲ್ಲಿ ಏನು ಮೈಸೂರು ವಿಶ್ವವಿದ್ಯಾಲಯ ಇದೆಯಾ ಆ ಥರನಾ ಅಂತ, ಇಲ್ಲ ಅಲ್ಲಿ ಹೋಗ್ಬಿಟ್ಟು ಬಂದು ನೀವೇ ನನಗೆ ಹೇಳ್ತೀರಿ ಏನದು ಅಂತ ಹೇಳಿದ್ರು. ಆ ಒಂದು ಕ್ಯೂರಿಯಾಸಿಟಿ ಮನೇಲಿ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಬಂದ ಮೇಲೆ ಅಂಡ್ ನೀವು ಖುದ್ದಾಗಿ ಬಂದು ನಮ್ಮನ್ನ ಸತ್ಕರಿಸಿದ್ದು ಬಹಳ ಖುಷಿ ಅನ್ನೋದ್ರ ಜೊತೆಗೆ, ಹೆಮ್ಮೆ ಜೊತೆಗೆ. ಆ್ಯಂಡ್ ಇಲ್ಲಿ ನಮ್ಮ ಇರುವಿಕೆ ಅಥವಾ ನಮ್ಮ ಅಂದರೆ ನಾವು ಅಂದರೆ ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಕಲ್ಚರ್ ನಮ್ಮನ್ನು ರೆಪ್ರೆಸೆಂಟ್ ಮಾಡೋದು. ನಾವು ನಮ್ಮ ಕಲ್ಚರ್ ರೆಪ್ರೆಸೆಂಟ್ ಮಾಡ್ತೀವಿ. ನಾವೇನು ಅನ್ನೋದು ನಮ್ಮ ಕಲ್ಚರಿಂದ ಬರುತ್ತೆ. ಸೊ ಇದನ್ನು ನಾವು ಜಾಗೃತಗೊಳಿಸ್ಕೋಬೇಕು. ಜೊತೆಗೆ ಒಂದಷ್ಟು ಜನಕ್ಕೆ ಅರಿವಿಲ್ದವ್ರಿಗೆ ಮುಟ್ಟಿಸ್ಬೇಕು. ಅಥವಾ ಹಳೇದೇನಿದೆ ನಮ್ಮ ತನ ಅಥವಾ ನಮ್ಮ ಬುಡ ಏನಿದೆ ಅಥವಾ ನಮ್ಮ ಬೇರು ಅಂತ ಹೇಳ್ದಂಗೆ ಬೇರಂತ ಏನಿದೆ ಅದನ್ನು ನಾವು ಅದ್ರ ಬಗ್ಗೆ ನಮಗೆ ಜಾಗರೂಕತೆನೂ ಇರಬೇಕು. ಅದನ್ನು ಇನ್ನೊಂದಷ್ಟು ಜನಕ್ಕೆ ತಿಳಿಸ್ಲೇಬೇಕು ಅನ್ನೋ ಒಂದು ಕಾರ್ಯ, ಅದೊಂದು ಅಜೆಂಡಾ ಒಂದೇನಿದೆ ಅದು ನಮಗೆ ಸಾಕಷ್ಟು ವಿಚಾರಗಳು ನಮಗೂ ಗೊತ್ತಿಲ್ಲ, ನಾವು ಅಲ್ಪಜ್ಞಾನಿಗಳು. ಸೊ ಇಲ್ಲಿ ಬಂದಾಗ ಇನ್ನೊಂದಷ್ಟು ತಿಳ್ಕೊಬೇಕು ಅನ್ನೋ ಒಂದು ಆಸೆ ಅಥವಾ ಒಂದು ಇನ್ನೂ ಅರ್ಜಿ ಹೆಚ್ಚಾಗುತ್ತೆ. ಆ್ಯಂಡ್ ಅನಿವಾರ್ಯತೆ ಏನು, ಇದನ್ನು ಯಾಕೆ ನಾವು ಮಾಡಬೇಕು ಅನ್ನೋದು ಮೊದಲನೇದಾಗಿ ಗೊತ್ತಾಗುತ್ತೆ. ಇಲ್ಲಿರ್ತಕ್ಕಂಥ ಪರಂಪರೆ ಜೊತೆಗೆ ಗತವೈಭವ ಜೊತೆಗೆ ಇಂಥ ಒಂದು ಏಕೈಕ ಒಂದೇ ಒಂದು ಭಾಷೆ ಮೇಲೆ ಇರ್ತಕ್ಕಂಥ ಏಕೈಕ ಯೂನಿವರ್ಸಿಟಿ ಪ್ರಪಂಚದಲ್ಲಿ ಅಂತ ಹೇಳೋದು ಅಂದರೆ ಇದು ಸಾಮಾನ್ಯವಾದ ವಿಚಾರವಲ್ಲ. ಸೊ ಈ ಒಂದು ಪ್ರಯತ್ನ ಬೇರೆ ಎಲ್ಲೂ ನಮ್ಮಲ್ಲಿ ನಡೆದಿದೆ ಅಂದರೆ ನಾವು ಎಷ್ಟು ಇದನ್ನು ನಾವು ಉಳಿಸ್ಕೋಬೇಕು, ಎಷ್ಟು ಮಟ್ಟಿಗೆ ಇದನ್ನು ನಾವು ಬಳಸ್ಕೋಬೇಕು, ಇದರಿಂದ ನಾವು ಏನೇನು ಕೆಲಸಗಳು ಮಾಡಬೇಕು ಅನ್ನೋದು ನಮ್ಮ ಜವಾಬ್ದಾರಿ ಆಗುತ್ತೆ. ಸೊ ಬಂದಿದ್ದು ಬಹಳ ಖುಷಿ ಆಯಿತು. ಈ ರೀತಿ ಕೆಲಸಗಳು ಮುಂದೆ ಇನ್ನೂ ಹೆಚ್ಚಾಗಬೇಕು. ಎಲ್ಲರೂ ಸೇರಿ ಪ್ರಯತ್ನ ಪಡಬೇಕು. ಒಂದು ಯೂನಿವರ್ಸಿಟಿ ಒಬ್ಬ ಈ ರೀತಿ ಒಬ್ಬ ವೈಸ್ ಚಾನ್ಸಲರ್ ಒಬ್ಬರು ನಿಂತು ಮಾಡೋದಲ್ಲ. ಸೊ ಈ ರೀತಿ ನಾವೆಲ್ಲರೂ ಇದಕ್ಕೋಸ್ಕರ ಶ್ರಮಿಸಬೇಕಾಗಿದೆ. ಸೊ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.